ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಮವ ಮವ ನಂಗೆ ಗೊತ್ತಾತ ಇದು ನಂದಿನಿ ಕರ್ಕೊಂಬಂದಿದ್ಲಲ್ಲ ಹುಡುಗ, ಆ ಹುಡುಗ ಒಳ್ಳೆಯವಲ್ಲ. ಯಾಕವಾ, ಏನಾತ? ಅಯ್ಯೋ, ನಂದಿನಿ ಕರ್ಕೊಂಬಂದಿದ್ದು ಹುಡುಗ ಆಲ್ರೆಡಿ ಒಂದು ಹುಡುಗಿಗೆ ಮೋಸ ಮಾಡಾನ. ಹೌದಾ? ಏನ್ ಹೇಳಕತ್ತೀವ? ಅಲ್ಲ ಅಶ್ವಿನಿ, ನೀನು ಕನ್ಫ್ಯೂಸ್ ಏನಾರ ಮಾಡ್ಕೊಂಡಿಯೇನ ನೋಡು ಅಂತ. ಇಲ್ಲ ಮಾವ, ನಾ ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ. ಅದಕ್ಕೆ ಇವ್ನು ಎಲ್ಲೋ ನೋಡೀನಿ ಅಂತ ನಂಗೆ ಬಹಳ ಸ್ಟ್ರಾಂಗ್ ಆಗಿ ಅನ್ಸಕತ್ತಿತ್ತು. ಆ ಹುಡುಗಿ ಹೆಸರು ನಂಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆದರೆ ನಂಗೆ ಗೊತ್ತು. ನನಗೆ ಗೊತ್ತಿರೋ ಪ್ರಕಾರ ಇವ ಮಾತ್ರ ಒಂದು ಹುಡುಗಿಗೆ ಅನ್ಯಾಯ ಮಾಡಿರೋದಂತೂ ಗ್ಯಾರಂಟಿ. ಹೌದಾ? ಅನ್ಕೊಂಡೆ ನಾನು. ಇವತ್ತು ಅವ್ರ ಅವ್ವ ಅಪ್ಪ ಬರ್ತಾ ಇದಾರ, ಅವ್ರಿದ್ರಿಗೆ ಹೇಳ್ತೀಯನ ಇದನ್ನ? ಅಯ್ಯೋ, ಹೇಳ್ತೀನಿ ಬಿಡ್ರಿ, ಅದ್ರಾಗ ಏನೈತಿ. ಆದರೆ ಅವನು ಒಪ್ಕೊಂತಾನ ಅಂತ. ಅಲ್ವಾ, ಇವನ ಅಂತ ನಿನಗೂ ಅಷ್ಟು ಸ್ಟ್ರಾಂಗ್ ಆಗಿ ಹೆಂಗೆ ಗೊತ್ತು? ಆ ಹುಡುಗಿ ನನ್ನ ಫ್ರೆಂಡ್ ಅವಳು. ನಾನು ಅವಳು ಹಿಂಗಾರ ಮಾಡಿ ಭೇಟಿ ಆಗಕ್ಕೆ ಪ್ರಯತ್ನ ಪಡ್ತೀನಿ. ಭೇಟಿಯಾಗಿ ಆಕಿನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿದ್ರೆ ಇವನಿಗೆ ಗೊತ್ತಾಗ್ಬೋದಾ ಅಂತ. ಏನಂತೀರಿ? ಹಂಗ ಮಾಡವ ಅಶ್ವಿನಿ. ನೋಡು ಪಾಪ, ನಾದ್ನಿ ಜೀವನ ಸರಿಯಾಗಿರ್ಲಿ ಅಂತ ನೀನು ಎಷ್ಟು ಆಸೆ ಪಡಕತ್ತಿ. ನಮ್ಮ ನಂದಿನಿ ಇದನ್ನ ಅರ್ಥನೇ ಮಾಡ್ಕೊಳಂಗಿಲ್ಲಲ್ಲ ಅಂತ. ಅದು ಏನಾದರೂ ಆಗಲಿ ಅಮ್ಮ, ಅಕ್ಕಿಗೇನೋ ನೋವಾದರೂ ನಾಳೆ ನೀವೇ ಎಲ್ಲ ಬೇಜಾರಿಂದ ಇರೋದು, ಅದು ನಂಗೆ ನೆನಪು. ಅದಕ್ಕೆ ನಿಮ್ಗೇನು ಬೇಜಾರಾಗಬಾರ್ದಲ್ಲ, ಆ ಕಾರಣಕ್ಕೆ ಹೇಳಿದೆ. ಈ ಹುಡುಗ ಮಾತ್ರ ಸರಿ ಇಲ್ಲ, ಇವನ ಜೊತೆಗೆ ಮಾತ್ರ ಮದುವೆ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತಿತ್ತು ಇಂಥದ್ದೇನೋ ಒಂದು ಹೇಳ್ತೀನಿ ಅಂತ. ನನಗೆ ಗೊತ್ತಿತ್ತು. ನಾನು ಮದ್ವೆ ಮಾಡ್ಕೊಂಡು ಹೊರದೇಶದಾಗ ಹೋಗಿ ಸೆಟ್ಲ್ ಆಕ್ಕೇವಿ ಅಂತ ಗೊತ್ತಾತಲ್ಲ, ಸಂಕಟ ನಿನಗೆ. ಇವನು ಯಾವ ಹುಡುಗಿಗೆ ಮೋಸ ಮಾಡಕ್ಕೆ ಹೋಗ್ತಾನ? ಹುಡುಗಿ ಯಾರಂತ ಕರೆಕ್ಟಾಗಿ ಗೊತ್ತಿಲ್ಲ, ಇವನೇ ಯಾವ್ದಲ್ಲ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ, ಆದ್ರೆ ಹೇಳಕತ್ತಿ. ಹಿಂಗೊಂದೇನೋ ಹೇಳ್ಬಿಟ್ರೆ ಮದ್ವೆ ಕ್ಯಾನ್ಸಲ್ ಆಕತಿ ಅನ್ನೋದು ನಿನ್ಗೊಂದಿದು ಅಲ್ಲ. ನೀನ್ ಬೇಕಾದ ಹೇಳ, ನಾನು ಮದ್ವೆಗಿದ್ವಿ ಎಲ್ಲ ಕ್ಯಾನ್ಸಲ್ ಮಾಡಲ್ಲ. ಏಯ್, ನಿನಗೆ ಸ್ವಲ್ಪ ಮಾತಾಡೋರ್ ಮೇಲೆ ನಂಬಿಕೆ ಐತೆ ಅಲ್ಲ ನಿನಗೆ? ಅಜ್ಜಿ ಸುಳ್ಳು ಹೇಳಕತ್ತಾಳಕ್ಕೆ. ಬಾಯ್ ಬೀಳ್ತಾವ ನಿನಗೆ. ಸುಳ್ಳು ಹೇಳಕತ್ತಾಳಂತ ಅಲ್ಲ, ನಿನಗೆ ಸ್ವಲ್ಪ ಅತಿಗೆ ಅನ್ನೋದು ಏನಾರ ನಿನಗೆ ಮರ್ಯಾದೆ ಐತೆ ನಿನಗೆ? ಸುಳ್ಳು ಹೇಳ್ತಾಳಂತ. ಏನು ಸುಳ್ಳು ಹೇಳ್ತಾಳ? ಏನು ನಿನ್ನ ಆಸ್ತಿ ಬರ್ದು ಕೊಡಕತ್ತೀಯಾ? ಏನು ಸುಳ್ಳು ಹೇಳಿ ಏನಾಗಬೇಕಾಗೈತಿ? ಮಾತಾಡಕ್ಕೆ ಒಂದು ಇತಿಮಿತಿ ಬೇಡ ನಿನಗೆ? ಏನು ಸುಳ್ಳು ಹೇಳಿ ಏನಾಗಬೇಕಾಗೈತಿ? ನೋಡು ನಂದಿನಿ, ದುಡುಕ್ಬೇಡ. ಆಕಿಗೆ ಯಾಕೋ ಬಂದಾಗಿಂದಾನು ಅವ್ನೆಲ್ಲೇ ನೋಡೇನಿ ಅಂತ ಭಾಳ ಅನ್ನಿಸ್ತೈತಿ ಅಶ್ವಿನಿಗೆ. ಇದ್ರೂ ಇರ್ಬೋದು, ಯಾಕೆ ಹಂಗಿದ್ ಮಾಡ್ತಿ? ತಡಿ. ನೋಡು ಅಶ್ವಿನಿ, ನಿನ್ನ ಮೇಲೆ ನೀನು ಮಾಡೋದಕ್ಕೆ ನಂಗೆ ನಿನ್ನ ಮೇಲೆ ಸಿಟ್ಟೈತಿ. ನಿನ್ನ ಮೇಲೆ ಸಿಟ್ಟೇ ಇಲ್ಲ ಅಂತ ನಾನು ಹೇಳಲ್ಲ, ನೇರವಾಗಿ ಹೇಳ್ತೀನಿ. ನಂಗೆ ನಿನ್ನ ಕಂಡ್ರೆ ಏನು ಅಂತ ಅಷ್ಟಕ್ಕಷ್ಟೇ, ನನಗೇನು ಅಂತ ಏನೋ ಪ್ರೀತಿ ಏನಿಲ್ಲ. ಆದರೆ ಒಂದೇ ಜೀವನ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಹೇಳ್ತಾ ಇರೋದು. ಏನು ನಂಗೆ ಗೊತ್ತು, ಆ ಹುಡುಗನಿಂದ ಒಂದು ಹುಡುಗಿ ಅನ್ಯಾಯ ಆಗಿರೋದಂತೂ ಗ್ಯಾರಂಟಿ. ನನ್ನ ಫ್ರೆಂಡ್ ಸುಧಾ ಅಂತದಾಳ, ಅವಳ ಫ್ರೆಂಡ್ ನೇತ್ರ ಅಂತೇನೋ ಅದಾಳ. ನೇತ್ರನ ಮೇ ಬಿ ಬೇರೆ ಹೆಸರು, ನಂಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ. ಆದರೆ ನನ್ನ ಫ್ರೆಂಡ್ ಸುಧಾ ಅಂತ ಕೇಳಿದರೆ ಮಾತ್ರ ಗೊತ್ತಾಕೈತಿ. ನನಗೆ ಅದು ಗೊತ್ತು. ಹೌದಾ? ಆಯ್ತು, ನಿನ್ನ ಫ್ರೆಂಡ್ ಸುಧಂಗೆ ಫೋನ್ ಮಾಡಂಗಾರ ನೋಡೋಣ. ಸುಧಂಗಲ್ಲ, ನಾನು ಫೋನ್ ಮಾಡ್ತೀನಿ. ಏನ್ರಿ, ನಾನೊಂದು ನಂಬರ್ ಹೇಳ್ತೀನಿ, ಒಂದು ನಿಮಿಷ ಬರ್ರಿ. ನನ್ನ ಫೋನ್ನಾಗ ಐತದ, ತೆಗೆದು ಕೊಡ್ತೀನಿ. ನನ್ನ ಹತ್ರ ಸುಧನ್ ನಂಬರು ಭಾಳ ದಿನ ಆಯ್ತು, ನೋಡ್ತೇನೆ ಬರ್ರಿ. ನೋಡಿ, ಈಗ ಸುಮ್ಮನೆ ಸುಧನ್ ನಂಬರ್ ಇಲ್ಲ ಅಂತ ಬರ್ತಾಳೆ ಈಗ. ಅಪ್ಪ, ಏನಾದರೂ ಆಗಲಿ, ನಾನು ಅವ್ನು ಮದುವೆ ಮಾಡ್ಕೋಬೇಕಂತ ಅನ್ಸೈತಿ. ನಾನು ಅವನ್ನೇ ಆಗೋದು ಅಷ್ಟೇ. ಈಕೆ ಏನೇನೋ ಹೇಳಿದ್ಲು ಅಂತ ನಾನು ಚೇಂಜ್ ಮಾಡಲ್ಲ. ಸುಳ್ಳಪ್ಪ, ಅವ್ರು ಇಲ್ಲಿ ಅಲ್ಲ ಅಷ್ಟೆಲ್ಲ ಚೆನ್ನಾಗಿ ಓದಿ ಇದು ಮಾಡಿದವರು, ಈಗ ಈಕೆ ಹೇಳಿ ಇವ್ರು ಎಲ್ಲ ಸುಳ್ಳಪ್ಪ, ಎಲ್ಲ ಪ್ಲಾನಿಂಗ್. ಏನ್ ಪ್ಲಾನಿಂಗ್ ಅಮ್ಮ? ಒಳ್ಳೆ ಸಂಬಂಧ ಸಿಕ್ಕೈತಲ್ಲ, ಅದಕ್ಕೆ ತಡ್ಕೊಳಕ್ ಆಗ್ವಲ್ತಪ್ಪ, ಅಷ್ಟೇ, ಮತ್ತೇನು ಇಲ್ಲ. ಸುಮ್ಮನೆ ಇರ್ತೀಯ ಬಾಯಿ ಮುಚ್ಕೊಂಡೆ? ಒಳ್ಳೆ ಸಂಬಂಧ ಸಿಕ್ಕತ್ತಂತ ತಡ್ಕೊಳಕ್ ಆಗವಲ್ದಂತೆ. ಏನ್ ದೊಡ್ಡ ಚಂದ್ರಲೋಕಕ್ಕೆ ಹೊಂಟಿ ನೋಡ್ ನೀನು. ಹಲೋ ಸುಧಾ, ನಾನು ಅಶ್ವಿನಿ ಮಾತಾಡೋದು. ಸ್ಪೀಕರ್ ಇಟ್ಟೈತಿ, ಎಲ್ಲರೂ ಕೇಳಿಸ್ಕೊಡ್ರಿ. ಹಾಯ್ ಅಶ್ವು, ಹೆಂಗದಿ? ಆರಾಮದೇನು ಸುಧಾ, ನೀ ಹೆಂಗದಿ? ಓ, ಆರಾಮದೇನು ನೋಡಪ್ಪ. ಸುಧಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಅದೇ ನಿನ್ನ ಫ್ರೆಂಡ್ ನೇತ್ರನು ಯಾರೋ ಅದಾಳ ನೋಡು. ನೇತ್ರನ ಏನು ನೈನಾನ ಏನೋ ಇತ್ತಲ್ಲ, ಒಟ್ಟು ನಂಗೊಂದು ಸ್ವಲ್ಪ ಹೆಸರು ಭಾಳ ಕನ್ಫ್ಯೂಸ್ ಆಗತ್ತೈತಿ. ಯಾರು ಹೇಳು? ಅದೇ ಮೋಸ ಆಗಿತ್ತಲ್ಲ ಒಂದು ಹುಡುಗನಿಂದ. ಪ್ರೆಗ್ನೆಂಟ್ ಆಗಿ ಅದನ್ನ ಮತ್ತೆ ಅಬೋರ್ಷನ್ ಮಾಡ್ಸೋಕ್ಕೆಲ್ಲ ಓಡಾಡಿ ಡಾಕ್ಟರ್ ಕಡೆ ಕೇಳಿ ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತು ವಾಪಸ್ ನನಗೂ ಕೇಳಿ ಮಾತಾಡಿದ್ರಲ್ಲ. ಅದೇ ಇದು ಏನಪ್ಪ, ಒಂದು ಸ್ವಲ್ಪ ದಪ್ಪಗದಾಳೆ ಒಂದು ಹುಡುಗಿ ಅದಾಳ ನೋಡು, ನವ್ಯ. ಅದೇ ಅಂತೀನಿ ನಾನು. ನೇತ್ರನೋ ನೈನಾನೋ ನಂಗೆ ಭಾಳ ಕನ್ಫ್ಯೂಸ್ ಆಗಿತ್ತು. ನವ್ಯಾನ? ಅವಳ ನಂಬರ್ ಸಿಕ್ತತೆ? ಯಾಕೆ? ಒಂದು ಫೋನ್ ಮಾಡ್ಬೇಕಾಗಿತ್ತು. ಅದು ಅದೇ ನಮ್ಮ ನವ್ಯಾಗ ಮೋಸ ಮಾಡಿದ್ನಲ್ಲ ಹುಡುಗ, ಅದೇ ಹುಡುಗನೇ ಈಗ ನಮ್ಮ ನಂದಿನಿ ಪ್ರೀತಿ ಮಾಡೋ ಹುಡುಗ ಅಂತ ಹೇಳಿ ಮನೆಗೆ ಕರ್ಕೊಂಬಂದಾಳ. ನನಗೆ ಅವನೇ ಅಂತ ಭಾಳ ಶ್ಯೂರ್ ನನಗೆ, ಯಾಕಂದ್ರೆ ನಾನು ಫೋಟೋನು ನೋಡಿದ್ನಲ್ಲ, ಅವನೇ ಅಂತ ನಂಗೆ 100% ಶ್ಯೂರ್ ಐತಿ. ನನಗೆ ಯಾಕೋ ಅವನೇ ಅಂತ ಗೊತ್ತು. ಒಂದ್ಸಲ ನವ್ಯ ಜೊತೆಗೆ ಮಾತಾಡಿ ಇವನೇ ಅಂತ ಗೊತ್ತಾದ್ರೆ ಸರ್ರೆ ಮುಖಕ್ಕೆ ನೀರು ಇಳಿಸಿ ಓಡ್ಸಕ್ ಬರ್ತೈತಿ ಅಂತ. ಸುಧಾಕ, ನಿಜ ಹೇಳ್ರಿ, ಮೊದಲೇ ಏನಾರ ಪ್ಲಾನ್ ಮಾಡಿರಾ? ಈ ಬಾಯಿ ಮುಚ್ಚ.
ಯಾರದು ಮಾತಾಡ್ತಿರೋದು ಅಶ್ವಿನಿ? ಇಲ್ಲಿ ಈ ಕಡೆ ತಗೋದು ಬೇರೆ. ನವ್ಯಾಗ ಒಂದು ಮಾತು ಕೇಳ್ತೀಯಾ? ಆಯಿತು, ಒಂದು 2 ಮಿನಿಟ್ಸ್ ತಡಿ, ನಾನು ಮಾತಾಡಿ ವಾಪಸ್ ರಿಟರ್ನ್ ಕಾಲ್ ಮಾಡ್ತೇನೆ ನಿಂಗೆ. ಮೊದಲ ಕೆಲಸ ಮಾಡು, ನಾ ಕಾಯ್ತಾ ಇರ್ತೀನಿ. ಇಲ್ಲಾಂದ್ರೆ ನವ್ಯ ನಂಬರ್ ನಿಂಗೆ ವಾಟ್ಸಪ್ ಮಾಡ್ತೇನೆ, ನೀನೇ ಫೋನ್ ಮಾಡಿ ಕೇಳು. ಥ್ಯಾಂಕ್ ಯು ಸೋ ಮಚ್. ಫೋನ್ ವಾಟ್ಸಪ್ ಮಾಡಿ, ನಾನು ಇದೇ ನಂಬರಿಗೆ ಮಾಡು. ಸರಿ, ಬಾಯ್. ಬೇಕಾದ್ರೆ ಈಗ ಫೋನ್ ಮಾಡ್ತಾರಲ್ಲ, ಗೊತ್ತಾಕೈತಿ ನಿನಗೆ. ಆ ಹುಡುಗನೇ ಅವನು, ನಂಗೆ ಮಾತ್ರ ಗ್ಯಾರಂಟಿ ಐತಿ. ಅದಕ್ಕೆ ಆ ರಾಹುಲ್ ಅನ್ನೋ ಹೆಸರು ಕೇಳ್ತಿದ್ದಂಗೆ ಅನ್ನಿಸ್ತು ನನಗೆ. ಬೇಡ ಬೇಡ, ಹಿಂಗೆಲ್ಲ ಮೋಸ ಮಾಡ್ಯಾನ ಅಂದ್ಮೇಲೆ ನನ್ನ ಮಗಳಿಗೆ ಆ ಹುಡುಗ ಬೇಡವೇ ಬೇಡ. ಅಪ್ಪ, ನೇರವಾಗಿ ನಾ ರಾಹುಲ್ಗೆ ಫೋನ್ ಮಾಡಿ ಕೇಳ್ತಿದ್ನಲ್ಲ, ಬೇಕಾ ರಾಹುಲ್ಗೆ ಕೇಳ. ಏಯ್ ಅಡ್ನಾಡಿ, ಕಳ್ಳಗೆಲ್ಲರ ಕದ್ದಿ ಏನಂತ ಕೇಳಿದ್ರೆ ಒಪ್ಕೊಂತಾರನ? ಹಾ ಬಂತು, ಫೋನ್ ಮಾಡ್ತೀನಿ ತಡಿ. ಹಲೋ ಹಲೋ, ಯಾರು? ನವ್ಯ, ನಾನು ಸುಧಾ ಅದಾಳಲ್ಲ, ಅವಳ ಫ್ರೆಂಡ್ ಅಶ್ವಿನಿ ಅಂತ. ಹಾ ಹೇಳ್ರಿ, ಅಶ್ವಿನಿ ಅಕ್ಕನ? ಅಶ್ವಿನಿ ಅಕ್ಕ ನೀವು? ನಂಗೆ ಗೊತ್ತು. ಥ್ಯಾಂಕ್ ಯು ನವ್ಯ, ನೆನ್ಪಿಟ್ಕೊಂಡೆ ಅಲ್ಲ. ಅದೇ ಅನ್ಕೊಂಡೆ ನಾನು ಮರ್ತಿರ್ತಾಳ ಏನೋ ಅಂತೇಳಿ. ಹೇಳು, ಆರಾಮದಿಯಾ? ಓ ಆರಾಮಾಗದೇನು ನೋಡಕ್ಕ. ಮತ್ತೆ ನೀವು ಹೆಂಗದಿರಿ? ಆರಾಮದಿರಾ? ಆರಾಮದೇನಿ. ನವ್ಯ, ಬೇಜಾರು ಮಾಡ್ಕೋಬೇಡ. ನಿನ್ನ ಪಕ್ಕದಾಗ ಯಾರದಾರ? ನನ್ನ ಪಕ್ಕದಾಗ ಈಗ ಯಾರು ಇಲ್ಲಕ್ಕ, ನಾನು ಒಬ್ಳೇ ಇದ್ದೆ. ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ ನಾನು. ಈಗೇನೋ ವೋಟರ್ ಐ ಡಿ ಎಲ್ಲ ಮಾಡ್ಸೋದೆಲ್ಲ ಫಾರಮ್ ಬರ್ತಾ ಇದಾವಲ್ಲ, ಅವು ಏನೋ ಅವರು ಅಪ್ಪ ಮತ್ತು ಅವ್ರಪ್ಪ ಎಲ್ಲ ಎಲ್ಲಿ ಓಟ್ ಹಾಕ್ತಿದ್ರು, ಅವ್ನೇನೇನೋ ಬರ್ಕೊಂಬ ಅಂತೇಳಿ ಈಗೆಲ್ಲ ರಾಡಿ ಅಲ್ಲಕ್ಕ ಇವೆಲ್ಲ ಏನೋ ಬಂದಾವ. ಅದ್ರ ಸಂಬಂಧ ಸ್ವಲ್ಪ ಮಾತಾಡೋಣ, ನಂದು ಯಾಕೆ ಅರ್ಜಿ ಬಂದಿಲ್ಲ ಫಾರಮ್ ಕೇಳೋಣ ಅಂತ ಇಲ್ಲಿ ಬಂದಿದ್ದೆ. ಹೇಳಕ್ಕ, ಇಲ್ಲಿ ಹೊರಗೆ ನಿಂತೇನೆ, ಹೇಳ್ರಿ. ಓ ಹೌದಾ? ಅಂದಂಗೆ ನವ್ಯ, ಅದು ನಿನಗೆ ಕಾಲೇಜ್ ಡೇಸ್ದಾಗೆ ಒಂದು ಹುಡುಗ ಮೋಸ ಮಾಡಿದ್ದ ಅಂತ ಹೇಳಿದಲ್ಲ, ಅವನ ಹೆಸರೇನ? ಯಾಕಕ್ಕ? ಅಕ್ಕ, ನಂಗೆ ಈಗ ಮದುವೆ ಆಗೈತಿ, ಇದೆಲ್ಲ ಸುದ್ದಿ ಯಾಕಕ್ಕ? ಈಗ ಏನಾದರೂ ಒಂದು ಈ ವಿಷಯ ನನ್ನ ಗಂಡಗೆ ಗೊತ್ತಾದ್ರೆ ಮುಗಿದೋತು ನನ್ನ ಕತೆ. ಆಮೇಲೆ ನಾನು ಜೀವನ ಮಾಡೋದೇ ಕಷ್ಟ ಆಕತಿ, ನನ್ನ ಜೀವನನೇ ಹಾಳಾಕತ್ತಕ್ಕ. ಈ ವಿಷಯ ಈಗ ಯಾಕೆ ಮಾತಾಡ್ತಾ ಇದ್ದೀರಿ? ಪ್ಲೀಸ್ ಅಕ್ಕ, ಈ ವಿಷಯ ಬಿಟ್ಟು ಬೇರೆ ಏನಾರ ಮಾತಾಡ್ರಿ. ಇಷ್ಟು ವರ್ಷಕ್ಕೆ ಇದು ಯಾಕಕ್ಕ ಈಗ ಬೇಕತ್ ನಿಮಗೆ? ನಾನೇನು ಹೇಳಲ್ಲಕ್ಕ, ನಂಗೆ ಯಾವುದು ನೆನಪು ಇಲ್ಲ. ಹಂಗಲ್ಲಮ್ಮ, ಇದು ಇನ್ನೊಬ್ಬರ ಜೀವನದ ಪ್ರಶ್ನೆ. ರಾಹುಲ್ ಅನ್ನೋ ಹುಡುಗ ಇಲ್ಲಿ ನಮ್ಮ ನಂದಿನಿನ ಅಂದ್ರೆ ನನ್ನ ವಾರ್ಗಿತ್ತಿನ ಅಥವಾ ಏನದು ನನ್ನ ನಾದ್ನಿನ ಮದುವೆ ಆಗಕ್ಕೆ ಒಂದು ಹುಡುಗ ಬಂದಾನ. ಅವನ ಹೆಸರು ರಾಹುಲ್ ಅಂತ. ನನಗೆ ಈ ಹೆಸರು ಕೇಳಿದ್ದು ನಿನ್ನ ಬಾಯಿ ಒಳಗೆ ನೆನಪು. ಆಮೇಲೆ ಅವನೇ ಅಂತ ನನಗೆ ಸ್ವಲ್ಪ ಡೌಟು. ಅದಕ್ಕೆ ನೀನು ಹೇಳಿದರೆ ಅವನೇ ಆದರೆ ನಾವು ಕೊಡಲ್ಲ, ಅದಕ್ಕೆ. ಓ ಹೌದಾ? ಹೌದಕ್ಕ, ರಾಹುಲ್ ಅಂತ. ಹೌದಾ? ಅವ್ನ ಫೋಟೋ ಏನಾರ ಐತಾ ನಿನ್ನ ಫೋನ್ನಾಗ? ಅಲ್ಲಕ್ಕ, ಎಷ್ಟು ವರ್ಷ ಆಯ್ತು, ನಾನು ಅವ್ನ ಫೋಟೋ ಅಲ್ಲ, ಅವ್ನ ನೆನಪೂ ಇಲ್ಲ ನನಗೆ, ಮುಖನೂ ಚಂದಗೀಗ. ಅವಾಗೇ ಅನ್ಯಾಯ ಆಗಿದ್ದಷ್ಟೇ. ಅದಾದ್ಮೇಲೆ ನಾನು ಮತ್ತೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹೌದಾ? ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ಇವನ್ ರಾಹುಲನ್ ಫೋಟೋ ನಿನಗೆ ಕಳಿಸ್ತೀನಿ. ನೀನು ಅದನ್ನ ನೋಡಿ ಕನ್ಫರ್ಮ್ ಮಾಡೋಕ್ಕಾಗತ್ತೆ? ಫೋಟೋ ಕಳಿಸ್ತೀರಾ? ಅಕ್ಕ ಬೇಡಕ್ಕ, ನನ್ನ ಫೋನಿಗೆ ಇವೆಲ್ಲ, ನನ್ನ ಗಂಡ ಭಾಳ ಸ್ಟ್ರಿಕ್ಟ್. ಅವ್ರಿಗೆ ಇವೆಲ್ಲ ಗೊತ್ತಾದ್ರೆ ನನ್ನ ಜೀವನನೇ ಮಾಡೋಕ್ಕಾಗಲ್ಲ. ನನ್ನ ಫೋನ್ಯಾಗ ಗೊತ್ತನ. ಪ್ಲೀಸ್ ಅಕ್ಕ, ಯಾವುದು ರಾಡಿ ನನಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ರಾಹುಲ್ ಅಂತ ಹೇಳೇನಲ್ಲ, ನಿಮ್ಗೆ ಬೇಕಂದ್ರೆ ಕೊಟ್ಟು ಮದುವೆ ಮಾಡಿರಿ, ಬೇಡ ಅಂದರೆ ಬಿಡ್ರಿ. ಪ್ಲೀಸ್ ಈ ವಿಷಯಕ್ಕೆ ನನಗೆ ಮತ್ತೆ ಫೋನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲ, ಬರೀ ಒಂದು ಫೋಟೋ ಕಳಿಸ್ತೀವಿ, ನೋಡಿ ಅವನೇನ ಅಂತ ಹೇಳು ಅಂದೆ. ಸಾರಿ ಅಕ್ಕ, ನನ್ನ ಗಂಡ ಬರ್ತಾ ಇದಾರೆ, ಅದು ಅಲ್ಲಿ ಬರ್ತಾ ಇದಾರೆ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಮುಗಿದೋತು ನನ್ನ ಕತೆ. ಪ್ಲೀಸ್ ಅಕ್ಕ, ಪ್ಲೀಸ್ ನನ್ನ ಇದ್ರೊಳಗೆ ಇನ್ವಾಲ್ವ್ ಮಾಡ್ಕೊಳ್ಳೇಬೇಡ್ರಿ. ಇಲ್ಲಮ್ಮ, ನಾನು ನಿನ್ನ ಹೆಸರು ಎಲ್ಲೂ ತಗೊಂಬರಲ್ಲ. ತೊಗೊಂಬರಲ್ಲ ಅಂದರೆ ಈಗ ಮದ್ವೆ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಏನು ಕಾರಣ ಹೇಳ್ತೀರಿ? ಅವಾಗ ಹಿಂಗೆ ಮಾಡಿದ್ದಂತೆ ಅಂತ ಕೇಳ್ತೀರಿ. ಅವ್ನು ಅಕಸ್ಮಾತ್ ವಾಪಸ್ ಬಂದು ನನಗೆ ಬಾಯ್ ಮಾಡಕತ್ರೆ ನಾನು ಎಲ್ಲಿ ನನ್ನ ಮನೆ ನೋಡ್ಯಾನ ಅವನು ಬಂದು ಅಲ್ಲಿ ಗಲಾಟೆ ಮಾಡಿದ್ರೆ ನನ್ನ ಗಂಡಂಗೆ ವಿಷಯ ಗೊತ್ತಾಗಲ್ಲ. ಮೊದಲೇ ನಮ್ಮ ಅತ್ತಿ ಬರಬರಿ ಇಲ್ಲ, ನನ್ನ ಕಂಡ್ರೆ ಸೇರಂಗಿಲ್ಲ. ನನ್ನ ಗಂಡನಿಂದ ನಾನು ಯಾವಾಗ ದೂರ ಮಾಡ್ತೇನೆ ಅಂತ ಕಾಯ್ತಾ ಇದ್ದಾಳ. ಇಂಥ ಟೈಮ್ನಾಗ ಇದು ಏನಾರ ವಿಷಯ ಗೊತ್ತಾದ್ರೆ ನನ್ನಂತರೂ ಜೀವನ ಮಾಡೋಕ್ಕೆ ಬಿಡಂಗಿಲ್ಲಕ್ಕ. ನಾನು ಈಗ ಪ್ರೆಗ್ನೆಂಟು, ನಾನು ನನ್ನ ಕೂಸು ಎಲ್ಲಿ ಹೋಗ್ಬೇಕು ಹೇಳಕ್ಕ? ಪ್ಲೀಸ್ ಅಕ್ಕ, ನಿಮ್ಮ ಕೈ ಮುಗಿತೀನಿ, ಇದನ್ನೆಲ್ಲ ಹೊರಗೆ ತೆಗಿಬೇಡ್ರಿ ಅಕ್ಕ. ಇಲ್ಲಮ್ಮ ನವ್ಯ, ನವ್ಯ ಪ್ಲೀಸ್ ನವ್ಯ, ಒಂದೇ ಒಂದು ಫೋಟೋ ಕಳಿಸ್ತೀನಿ. ಹಾಂ ಅಷ್ಟೇ ಹೇಳು. ಈಗಂತೂ ಬೇಡಕ್ಕ, ನಾನು ಬೇಕಾದ್ರೆ ಬೇರೆ ಯಾವ್ದಾರ ನಂಬರ್ ಕೊಡ್ತೀನಿ, ಅದಕ್ಕೆ ಕಳ್ಸವಂತೆ, ಇದಕ್ಕೆ ಬೇಡ. ಆಮೇಲೆ ನನಗೂ ಅವ್ನ ಮುಖನೇ ಅಷ್ಟು ನೆನಪಿಲ್ಲ ಈಗ, ನಿಜ ಹೇಳಬೇಕು ಅಂದರೆ. ಕಳಿಸು, ಆದರೆ ಅವನೇ ಅಂತ ಗೊತ್ತಾಕೈತಿ ನನಗೆ, ನಾನೇನು ಮರ್ತಿರಲ್ಲ. ಆದರೂ ಹೇಳ್ತೀನಿ. ಏನಕ್ಕ, ಪ್ಲೀಸ್ ಅಕ್ಕ, ಈ ವಿಷಯ ಮಾತ್ರ ಹೊರಗೆ ಬರಬಾರ್ದು. ನಿಜ ಹೇಳ್ರಿ, ನಮ್ಮ ಅತ್ತಿಗೆ ಏನಾರ ನಿಮ್ಗೆ ಸುಳ್ಳು ಹೇಳಕ್ಕೆ ಹೇಳೋಣ. ಒಂದು ವೇಳೆ ಏನಾದರೂ ಅಕಸ್ಮಾತ್ ನೀವು ಇವನೇ ಅಂತ ಕನ್ಫರ್ಮ್ ಮಾಡಿದ್ರು ನಾ ಸುಮ್ಮನೆ ಇರಲ್ಲ. ಇದನ್ನ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಕರೆಸಿ ಅವನು ಇದ್ರಿಗೆ ನಿಲ್ಲಿಸಿ ಇದ್ರ ಬದ್ರ ನಾ ಪಂಚಾಯತಿ ಮಾಡಕ್ಕೆ. ಅಯ್ಯೋ ದೇವ್ರೆ, ಅಶ್ವಿನಿ ಅಕ್ಕ ಏನಿದು ಹಿಂಗಂತಾರಲ್ಲ ಅವರು? ಅಕ್ಕ, ನೀವು ನನಗೆ ಫೋನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾವ ಫೋಟೋ ಕಳಿಸ್ಬೇಡ್ರಿ, ನಾನು ಯಾವುದು ಹೇಳಲ್ಲ. ನಿಮ್ಗೆ ಬೇಕಂದ್ರೆ ನೀವು ಮದ್ವೆ ಮಾಡ್ರಿ, ಬೇಡ ಅಂದರೆ ಬಿಡ್ರಿ, ನನಗೇನು ಕಳ್ಸಕ್ಕೆ ಹೋಗ್ಬೇಡ್ರಿ. ನಂದಿನಿ, ಸ್ವಲ್ಪ ಸಮಾಧಾನಾಗಿರು. ನಾನು ಅವಳ ಹತ್ರ ಮಾತಾಡಕತ್ತೀನಿ, ನೀ ಹಿಂಗಂದ್ರೆ ಅವಳು ಮೊದಲೇ ಹೆದರ್ಕೊಂಡಾಳಕ್ಕೆ. ಈ ಟೈಮ್ನಾಗ ಹಿಂಗಂದ್ರೆ ಬೇಜಾರಾಗಲ್ಲನ? ನಿನ್ನೊಂದು ಸ್ವಲ್ಪ ಹೆದರಿಕೆ ಆಗಲ್ಲನ? ಸ್ವಲ್ಪ ನಿನ್ನ ಜೀವನದ ಪ್ರಶ್ನೆ ನಾನು ಮಾತಾಡ್ತಾ ಇರೋದು. ನಂದಿನಿ, ಬಾಯ್ ಮುಚ್ಚಿದ್ರೆ ಒಳ್ಳೇದೀಗ. ಒಂದ್ಸಲ ಹೇಳ್ದಾಗ ಅರ್ಥ ಮಾಡ್ಕೋಬೇಕು. ಏನು ನೀನೇ ಆಡಿದ್ದೆ ಆಟ ಆಗೈತೆ ಅಂತ ತಿಳ್ಕೊಂಡ್ಯಾ? ಅಷ್ಟು ಫೋನ್ ಮಾಡಿ ಅಷ್ಟು ಚಂದ ಮಾತಾಡ್ತಾ ಇದಾರ, ನಿನಗೆ ಸ್ವಲ್ಪ ಸಮಾಧಾನ ಇಲ್ಲ ನಿನಗೆ? ಏನ್ ಪಂಚಾಯತಿ ಮಾಡ್ತೀನಿ ನೀನ? ಅಪ್ಪ ಮತ್ತೆ ಹೌದು, ಇವಳೇ ಹೌದಾ ಅಲ್ಲ ಸುಮ್ಮನೆ ಹೇಳ್ತಾ ಇದ್ದಾಳ, ಎಲ್ಲ ಗೊತ್ತಾಗ್ಬೇಕಲ್ಲ ನನಗೆ. ಅಶ್ವಿನಿ ಅಕ್ಕ ಪ್ಲೀಸ್ ಫೋನ್ ಕಟ್ ಮಾಡ್ರಿ. ನಾನು ನಿಮ್ಮ ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾ ಇದ್ದೀನಿ. ಇನ್ನೊಂದ್ಸಲ ನೀವು ನನಗೆ ಫೋನ್ ಮಾಡಬೇಡ್ರಿ. ಅಲ್ಲ ತಡಿ ನವ್ಯ. ಅಪ್ಪ
ಇವಳು ಉದ್ದಾರ ಆಗಲ್ಲ. ಇವಳು ಕರ್ಮ. ಅಶ್ವಿನಿ, ಇನ್ಮೇಲೆ ಈ ವಿಷಯಕ್ಕೆ ಇಂಟರ್ಫಿಯರ್ ಆಗ್ಬೇಡ. ಏನಾರ ಮಾಡ್ಕೊಳ್ಳಿ. ಹೇಳಿದವ್ರು ಒಂದು ಮಾತು ಕೇಳಲ್ಲ ಇವಳು. ನೀ ಅಂತ ಹುಡುಗಿದ್ಯಾ ನಿಂತ ಬಾಳ ಅಡ್ನಾಡದಿ ನೋಡ್ ನೀನು. ಅಯ್ಯ ನಿನ್ನ ತಿರ್ಬೋಕಿ ಯಮ್ಮ, ನೀ ಬರೇ ನನಗ ಬೈಯದ್ರಾಗಿರ್ಬೇಡ. ಹಿಂದ್ಕೊಮ್ಮೆ ಎಷ್ಟು ನಾಟಕ ಮಾಡಿದ್ಲು ಗೊತ್ತನ? ಸುಮ್ನೆ ಹೋಗಿ ನಾ ಮಠದಾಗ ಅದನ್ನ ಕೇಳ್ಸೇನಿ, ಜಾತಕ ಕೇಳ್ಸೇನಿ ಅಂತ ಹೇಳಿ ನನಗೆ ಅದು ಯಾವ್ದೋ ವ್ರತ ಹೇಳಿದ್ಲಿಕ್ಕೆ. ನನಗೆ ಇದು ಮಾಡಕ್ಕೋಸ್ಕರ ಎಂತೆಂತಾವು ಇದು ಮಾಡ ಗಿಮಿಕ್ ಮಾಡ್ಯಾರ ಗೊತ್ತನ? ನಿಂಗೇನ್ ಗೊತ್ತು? ಸುಮ್ನೆ ಮಾತಾಡ್ತೀಯಮ್ಮ ನೀನು ಈಗ ನೋಡಿ. ಬಾಯ್ ಮುಚ್ಚ ಸಾಕ. ಮತ್ತೆ ಹೇಳ್ತಾಳಿಕೆ. ಅಲ್ಲ, ಅಷ್ಟು ಹುಡುಗಿ ಹೇಳ್ತಾ ಐತಿ ನಿನಗೇನು? ನಿನಗೆ ಖಬರ ಬರಿಲ್ಲ ನಿನಗೆ? ಇವತ್ತು ಅವ್ರ ಅಪ್ಪ ಅವ್ರವ್ವ ಬರ್ತಾ ಇದಾರ, ಅವ್ರ ಹತ್ರ ಮಾತಾಡ್ರಿ ಅಷ್ಟೇ. ನಾನು ಅವ್ನ ರಾಹುಲ್ನ ನೇರವಾಗಿ ಕೇಳ್ತೀನಿ, ನೀನ್ ಏನಾರ ಯಾವ್ದಾರ ಹುಡುಗಿಗೆ ಈ ತರ ಅನ್ಯಾಯ ಮಾಡಿಯಾ ಅಂತೇಳಿ. ಆತಾ ಒಪ್ಕೊಳ್ಳಂಗಿಲ್ಲ ನೇರವಾಗಿ ಕೇಳಿದ್ರೆ. ಹುಡುಗನ್ ಇಲ್ಲೇ ಕರ್ಸು, ನಾನೇ ಮಾತಾಡ್ತೀನಿ. ಹಂಗ್ ಮಾಡ, ನಾನ್ ನೇರವಾಗಿ ಕೇಳ್ತೀನಿ ಬೇಕಾರ. ಹೌದಾ? ಅಕಸ್ಮಾತ್ ನನ್ಗೆ ಯಾವ್ದು ಗೊತ್ತಿಲ್ಲ, ನಾ ಏನು ಮಾಡಿಲ್ಲ ಅಂತಂದ್ರೆ ಅವನೇ ಅಂತ ಗೊತ್ತಾಕತ್ತ? ಅಲ್ಲ, ರಾಹುಲ್ ಅನ್ನೋರು ಪ್ರಪಂಚದಾಗ 1000 ಮಂದಿ ಇರ್ತಾರ. ಇವನೇ ಅಂತ ಹೆಂಗ್ ಹೇಳ್ತೀನಿ ನೀನು ಅಷ್ಟು ಸುಲಭಕ್ಕೆ? ಅಶ್ವಿನಿ ಅನ್ನೋರು ನೀನು ಒಬ್ಬೇಕೇನಾ? ಅಶ್ವಿನಿ ಅನ್ನೋರು ಮತ್ತೆ ಯಾರು ಜಗತ್ನಾಗ ಇಲ್ಲನ? ಅಶ್ವಿನಿ ಅನ್ನೋರು ಬೇಕಾದಷ್ಟು ಜನ ಅದಾರ. ಸುಮ್ಮನೆ ಒಂದು ಒಟ್ಟು ಹೆಸರು ಕೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳಕತ್ತಿ ನೀನು. ಅವ ಸ್ವಲ್ಪ ನನಗೆ ಇಷ್ಟಪಟ್ಟಿರೋಂಥ ಹುಡುಗ ಸಿಕ್ಕನಲ್ಲ, ಅದು ನಡ್ಕೊಳಕ್ ಆಗವಲ್ತು ನಿನ್ನ ಸೊಸಿಗೆ. ಅದಕ್ಕೆ ಇದೆಲ್ಲ ಅಕಸ್ಮಾತ್ ಆಗಿರ್ಬೋದು, ಮೋಸನೇ ಆಗೈತೆ ಅಂತೇಳಿ ಇಟ್ಕೋ. ರಾಹುಲ್ ಅಂತೇಳಿ ಇಟ್ಕೋ ಆ ಹುಡುಗನ ಹೆಸರು. ಇವ್ರೆ ಅಂತ ಹೆಂಗವ ಹೇಳ್ತೀನಿ ನೀನು ಅಷ್ಟು ಕಡಖಂಡಿತವಾಗಿ? ತಗ ನಾ ಹೇಳ್ತಾ ಇದೀನಿ ಕೇಳಿ, ಇದೆಲ್ಲ ಒಂದು ಪ್ರೀ ಪ್ಲಾನ್ ಅಂತ ನನಗೆ ಅನ್ನಿಸ್ತಾ ಇರೋದು. ಅಯ್ಯೋ ದೇವ್ರೆ, ಪ್ಲಾನು ಇಲ್ಲ ಎಂಥದ್ದು ಇಲ್ಲ, ನನಗೇನು ಆಗ್ಬೇಕಾಗಿಲ್ಲ ನಂದಿನಿ. ನಿನ್ನಿಷ್ಟ, ನಿನಗೆ ತಿಳಿದಂಗೆ ಮಾಡ್ಕೊ. ನನಗೆ ಮಾತ್ರ ಇದು ಗೊತ್ತಿತ್ತು, ಆಮೇಲೆ ಹೇಳಲಿಲ್ಲ ಅಂತ ಯಾರು ಅನ್ಬೇಡ್ರಿ, ಹೇಳಿದ್ದೆ ಅಷ್ಟೇ. ಹೇಳ್ತಾ ಇದ್ದಾಳಕ್ಕಿ. ಇವಳಿಗೆ ಒಂದು ಸ್ವಲ್ಪರ ಇವಳಿಗೆ ಸಮಾಧಾನ ಐತೆ ನೋಡಿಕಿಗೆ. ಹೌದಪ್ಪ, ನಂಗೆ ಸಮಾಧಾನ ಇಲ್ಲ. ಅಪ್ಪ, ನೀವು ಅಶ್ವಿನಿ ಮಾತಷ್ಟೇ ನಂಬ್ತೀರಿ, ನನ್ನ ಮಾತು ಯಾಕೆ ಯಾವುದು ಕೇಳಂಗಿಲ್ಲ? ಇದಕ್ಕೇನ ರೋಗನ ಬಂದತ್ತೇಳಿ ಹುಡುಗಿಗೆ ಮದುವೆನ ಹುಚ್ಚ ಹಿಡ್ದತ್ ಇದಕ್ಕೆ. ಎಷ್ಟು ಚಂದ ಐತ್ಲಾ. ಅಪ್ಪ, ಇಲ್ಲಿ ವಾತಾವರಣ ಎಷ್ಟು ಚಲೋ ಐತಲ್ಲ, ಮಸ್ತ್ ಐತೆ. ಏನು ಹೊಲನ ಹೊಲ ಇದು, ಕಲ್ಗಟ್ಟಿಗೆ ಕಡೆ ಇದು ಎಲ್ಲ ಒಂಥರ ಈ ನೇಚರ್, ತಣ್ಣ ಗಾಳಿ, ಎಷ್ಟು ಒಂಥರ ಆನಂದ ಐತಲ್ಲಪ್ಪ. ಇದೇನೀಗ ಹೊಲ ತಗೊಂಡೇವಲ್ಲ, ಇದನ್ನ ಮಾತ್ರ ನೀ ಯಾವತ್ತೂ ಕಳ್ಕೊಬೇಡ ಮಗನೆ. ಈಗ ಇದೇನು 1 ಎಕರೆ ಹೊಲ ಅಳಿಸಿ 1 ಎಕರೆ ಹೊಲಕ್ಕೂ ಬೇಕಾದ್ರೆ ಒಂದು ಸಣ್ಣದಾಗಿ ಬೇಲಿ ಹಾಕ್ಸನಂತೆ. ಆ ಬೇಲಿ ಹಾಕ್ಸಿ ಅದು ಈ ತುದಿಗರ ಇಲ್ಲ ಆ ತುದಿಗರ ಒಂದು ಸಣ್ಣದೊಂದು ಬೆಡ್ರೂಮು, ಹಾಲು, ಅಡಿಗೆ ಮನೆ ಈ ತರ ಬರುವಂಗು ಒಂದು ಸಣ್ಣ ಫಾರ್ಮ್ ಹೌಸ್ ಕತೆ ಕಿಚನ್ ಹಾಕಿಸ್ಕೊ, ಮನಿ ಹಾಕಿಸ್ಕೊ. ನಿಂಗೆ ಬಂದಾಗ ಆರಾಮ್ ಇರಾಕ್. ಏನ ಅಂದ್ರೆ ನಾವು ಒಂದು 4 ದಿನ ಯಾವಾಗಾರ ಬಂದ್ರೆ ಇರುವಂಗ. ಬೇಕಾದ್ರೆ 1 ಬೆಡ್ರೂಮ್ ಬೇಡ, 1 2 ಬೆಡ್ರೂಮ್ ಮಾಡ್ಸೋಣ, ಹೌದಿಲ್ಲ? ಮತ್ತೆ ಯಾವಾಗಾರ ಬಂದ್ರೆ ಬೇಕಲ್ಲ, ಹಂಗೆ ಮಾಡಿಸಿ ಆರಾಮ ಹಾಲು ಒಂಚೂರು ದೊಡ್ಡದೇ ಮಾಡ್ಸೋಣ. ಮಾಡಿಸಿ ಉಳ್ದಿದ್ರೊಳಗೆ ಅವರು ಬೆಳೆ ಬೆಳ್ಕೊಲಿ. ಆ ಮನಿ ಚಾವಿನ ನಿಮ್ಮ ಮಾವನ ಕೈಯಾಗೆ ಕೊಡು. ಏನಾರ ಬೆಳೆದಿದ್ವನ್ನು ಕೆಲವೊಂದು ಟೈಮ್ ಇಟ್ಕೊಳಕ್ಕೂ ಅವ್ರಿಗೆ ಅನುಕೂಲ ಆಕತಿ. ಅವ್ರಿಗೂ ಬಂದಾಗ ಮಳಿ ಪಳಿ ಬರುವತ್ನ ಒಳಗೆ ನಿಂದ್ರಾಕೋ ಆತ. ಆಮೇಲೆ ಯಾವಾಗಾರ ಒಂದ್ಸಲ ಕ್ಲೀನ್ ಮಾಡಕ್ಕೂ ನಾವು ಬರ್ತೀವಿ ಅಂದಾಗ ಇಲ್ಲೇ ಊರಾಗ ಯಾರಿಗಾರ ಹೇಳಿ ಕ್ಲೀನ್ ಮಾಡ್ಸಕ್ಕೂ ಅನುಕೂಲ ಆಕತಿ. ಸರಿಯಪ್ಪ. ಆದ್ರಪ್ಪ ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಗತ್ತತಿ. ಇಲ್ಲಿ ಏನು ಹಚ್ಚಾರಲ್ಲಪ್ಪ, ಭತ್ತನದು? ಭತ್ತ. ನೀವು ಏನು ತಲೆ ಕೆಡಿಸ್ಕೋಬೇಡ್ರಿ, ಮಾಲ್ ಒಂದು ತರ್ಸಾಕ್ರಿ ಸಾಕು. ಎಲ್ಲ ನಿಂತು ಪ್ರತಿಯೊಂದು ಕಟ್ಸೋ ಜವಾಬ್ದಾರಿ ನಂದು. ಅದಕ್ಕೆ ನಾನು ತಗೋರಿ, ಎಲ್ಲ ಒಬ್ಬರೇ ಹೆಂಗೆ ಮಾಡ್ಕೊಂತೀರಿ? ಯಾಕಂದ್ರೆ ಎಷ್ಟು ಚೀಲ ಸಿಮೆಂಟ್ ಬಂತು, ಎಷ್ಟು ಉಸುಗು ಹೋತು, ಎಂಥ ಉಸುಗು ಬಂತು, ಎಷ್ಟು ಇಟಿಗೆ ಬಂದು ಎಲ್ಲ ನೋಡ್ಬೇಕಾಕತ್ತಲ್ಲ. ಇರ್ತಂತವ್ರಿ, ನಮ್ಮ ಅರವಿಂದನು ಇರ್ತಾನೆ, ಇದ್ದು ಎಲ್ಲಾರು ಕೂಡ ನಿಂತು ಕಟ್ಸಕ್ಕೆ ಬರ್ತೈತಿ. ಒಂದು ಬುಕ್ಕು ಪೆನ್ನು ತೊಗೊಂಡು ಲೆಕ್ಕ ಹಚ್ಚಿಬಿಟ್ರೆ ಕರೆಕ್ಟ್ ಲೆಕ್ಕ ಸಿಕ್ಬಿಡ್ತೈತೆ ನೋಡಿ. ಅಲ್ಲವರ ಏನಂತೀರಿ ನೀವು? ಅಲ್ಲ, ನಮ್ಮ ಮಂದಿದಕ್ಕೆ ಆಸೆ ಮಾಡೋದಿಲ್ಲ, ಇನ್ನು ನನ್ನ ಮಗಳು ಹಳೆಯ ನಮ್ಮದು ನಾವು ಆಸೆ ಮಾಡ್ತೇನೆನ್ರಿ. ನಾನು ಎಂದೂ ಅಂತ ಕೆಲಸ ಮಾಡೋದಿಲ್ಲ. ಆತು, ನೀವು ಲೆಕ್ಕ ಬರ್ಕೋರಿ, ಅದಕ್ಕೇನಿಲ್ಲ. ನಾನು ಪಾಪ ಅಲ್ಲಿ ಹುಬ್ಬಳ್ಳಿನ ಕೆಲಸ ಬಿಟ್ಟು ಇಲ್ಲಿ ಬಂದು ಹಳ್ಳ್ಯಾಗ ಪ್ರತಿ ಸಲ ನಿಲ್ಲಕ್ಕಾಗಲ್ಲಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ನಾನು ನಿಂತು ಸಂಪೂರ್ಣ ಕಟ್ಟಿಸಿಕೊಡೋ ಜವಾಬ್ದಾರಿ ನಂದು ಅನ್ನೋ ಉದ್ದೇಶಕ್ಕೆ ಹೇಳಿದೆ ಅಷ್ಟೇ. ಆಯ್ತು ಬಿಡ್ರಿ, ಇರಲಿ, ಪರವಾಗಿಲ್ಲ, ಅದಕ್ಕೇನಿಲ್ಲ, ಇರಲಿ. ಬೇಕಾದ್ರೆ ನೋಡ್ಕೊಲಿ. ಇಲ್ಲ, ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಸ್ವಲ್ಪ ನಮ್ಮಕ್ಕ ಅಂದ್ರೆ ಅದು ಯಾಕೆ ಹಂಗಂದ್ಲ ಏನ, ನೀವೇನ್ ಹಂಗೆ ತಿಳ್ಕೊಬೇಡ್ರಿ ಬಿಡ್ರಿ. ಇಲ್ಲಪ್ಪ, ನೀ ಯಾಕೆ ಹಂಗಂತೀಯಪ್ಪ? ನಾ ಹಂಗನ್ಲಿಲ್ಲ. ಎಷ್ಟು ಖರ್ಚಾತು ಒಂದು ಇಂಥದ್ದು ಮನಿ ಕಟ್ಟಕ್ಕೆ ಮೋಡಿಟ್ಗಿದ ಅಂತ ಲೆಕ್ಕ ಗೊತ್ತಾಕತಿ ಅಂತ ಹೇಳಿದ್ದಷ್ಟೇ. ಅದನ್ನ ಹೇಳಿದ್ದೆ ನಾನು. ಆಗಲಿ, ಬರ್ರಿ ಈ ಕಡೆ ಆತ. ಆ ಕಡೆ ಅಲ್ಲಿ ಹೋಗಿ ನಿಂದ್ರಂ ಬರ್ರಿ, ಅಲ್ಲಿ ತೋರಿಸ್ತೇನೆ ನಾನು ನಿಮ್ಗೆ. ಅಂದ್ರೆ ಯಾವ ಲೈನಿಗೆ ಹೋದ್ರೆ ನಮ್ದು ಹೊಲ ಎಂಡಕತ್ತಂತೇಳಿ. ಅಪ್ಪ ಒಂಚೂರು ಅತ್ತಿಗೆ ಸುಮ್ಮನಿರಕ್ಕೆ ಹೇಳ. ಅಕ್ಕ, ಏನಕ್ಕ ನೀನು? ಅಲ್ಲಲ್ಲ, ನಾನು ಅದೇ ಹೇಳಿದ್ನಲ್ಲ, ಎಷ್ಟು ಖರ್ಚಾತು ಲೆಕ್ಕ ಸಿಗ್ಲಿ ಅಂತ ಹೇಳ್ತೀನಿ ಅಂತೇಳಿ. ಹೋಗಪ್ಪ, ನೀ ಎಲ್ಲದಕ್ಕೂ ತಪ್ಪು ತಿಳ್ಕೊಂತೀನಿ ನೋಡ್ಲಾ. ನಾ ಹಂಗೆ ಅನ್ಲಿಲ್ಲಪ್ಪ. ನಾ ಯಾಕೆ ಹಂಗೆ ಅನ್ಲಿ? ಅಯ್ಯೋ ದೇವ್ರೆ. ಅಕ್ಕ, ಇಲ್ಲಿ ಯಾರು ಹುಂಬ್ರಿಲ್ಲ. ಏನ ನೀ ಯಾವ ಉದ್ದೇಶಕ್ಕಂದಿ ಹೆಂಗಂದಿ ಅಂತ ತಿಳ್ಕೊಳ್ಳಾರ್ದಷ್ಟು ದಡ್ರೆ ಯಾರು ಇಲ್ಲಕ್ಕ ಇಲ್ಲಿ. ಅಲ್ಲ, ನಾನು ಹಂಗೆ ಹೇಳಲಿಲ್ಲಪ್ಪ. ಸುಮ್ಮನಿದ್ ಬಿಡಕ್ಕ, ಬಾ ಸುಮ್ಮನೆ. ಅಲ್ಲ, ನೀನು ಮನೆಯಾಗಿರು, ನಾವು ನೋಡ್ಕೊಂಡ್ ಬರ್ತೀವಿ ಅಂದೆ. ನೀ ಸುಮ್ಮನೆ ವಿನಾಕಾರಣ ಬಂದಿ. ಈಗ ಪಾರ್ವತಿ ಅಲ್ಲನ ಅಲ್ಲಿ ಶಾಂತಕರ್ ಜೋಡಿ ಇರಕ್ಕಿ. ನೀನು ಇರೋದ್ ಬಿಟ್ಟು ಏನ್ ಕೆಲ್ಸ ಇತ್ತಕ್ಕ ಇಲ್ಲೇ? ಹ್ಞೂನಪ್ಪ, ಹೇಳು. ಅದೇ ನಿನ್ನ ಕಡೆ ಇಂಥ ಮಾತು ಅನ್ಸ್ಕೋಬೇಕಾಗಿತ್ತಲ್ಲ, ಅದಕ್ಕೆ. ಅಲ್ಲ, ಗೊತ್ತಪ್ಪ, ನನಗೆ ಗೊತ್ತು. ನಾ ಬಂದಿದ್ದೆ ನಿಂಗೆ ಇಷ್ಟ ಆಗಿಲ್ಲ ಈಗಲ್ಲ.
ಹಂಗೇನಿಲ್ಲಕ್ಕ. ಅಪ್ಪ ಆ ಟೋಟಲ್ ಈ ಲೈನಿಂದ ಅಂತ ನೋಡಪ್ಪ. ಆಗ್ಲೇ ಅಲ್ಲಿ ಕೆಸರು ಬಾಳ ಐತಿ, ಮಳಿ ಬಂದು ಸಾಕ್ ಬರ್ರಿ ಈ ಕಡೆ ಬರ್ರಿ, ಮನಿ ಕಡೆ ಹೋಗೋಣ ಬರ್ರಿ. ನಂಗಂತೂ ಹೊಲ್ದಾಗ ಇನ್ನೊಂದ್ ಸ್ವಲ್ಪ ಅಡ್ಡಾಡ್ಬೇಕು ಅನ್ಸಕತ್ತೈತಿ. ನನ್ಗೂ ಹಂಗೆ ಅನಿಸ್ತತಿ, ಬಾಳ ದಿನಕ್ಕೆ ಬಂದೇವಲ್ಲ. ಕೆಂಪ್ ಮಣ್ಣಲ್ಲ, ಬಾಳ ಮಣ್ಣು ಇದು ಏನದು ಕಾಲು ಮಣ್ಣಾಗ ಸಿಕ್ಕೊಂಡಂಗ ಆಗಂಗಿಲ್ಲ. ಈ ಇದು ಎರೆ ಮಣ್ಣಾದ್ರೂ ಭಾರಿ ತ್ರಾಸು. ನಿಮ್ ಕಡೆ ಎಲ್ಲ ಬರೀ ಕೆಂಪ್ ಮಣ್ಣೆ ಅಲ್ಲ? ಹೌದ್ರಿ, ಹೆಚ್ಚಾನೆಚ್ಚು ಪೂರ ಕೆಂಪ್ ಮಣ್ಣೆ ನಮ್ ಕಡೆ. ಸರಿ ಮಣ್ಣಾದ್ರೆ ಇಷ್ಟು ತ್ರಾಸ ಆಗಲ್ಲ. ಅಲ್ಲ ಅಕ್ಕರ ಕೇಳ್ಬೇಡ್ರಿ. ಅಯ್ಯೋ ಏನಾಯ್ತು? ಅಕ್ಕ ಏನಾತ್ಲಾ? ಅದ್ನೇ ಕೇಳತಿ. ಕೇಳ್ಬೇಡ್ರಿ ಬೈತಾರವ್ರು. ಅವ್ ಮೊದ್ಲೇ ದ್ಯಾಮಣ್ಣ ಸರಿ ಇಲ್ಲ, ಜಗಳ ಮಾಡ್ತಾನ, ಜಗಳ ಗಂಟದನ ಒಂಚೂರು. ಕೇಳ್ಬೇಡ್ರಿ ಏನಾರ ಒಂದ್ ಅಂದ್ರ ಸರಿ ಅನ್ಸಂಗಿಲ್ಲ ಮತ್ತೆ. ಆತಾತ್ ಬಿಡ್. ಯಾಕೆ ಕೇಳಕ್ ಹೋದ್ರಿ? ಅವ್ರ ಮತ್ತೊಂದ್ ಏನಾರ ಅಂದ್ರ ಸರಿ ಅನ್ಸಲ್ಲ. ಈಗ ನಾ ಇಲ್ಲಿ ನಮ್ಮ ಹೊಲ ನೋಡಕ್ ಬಂದ್ ಈಗ ನೀವ್ ಕಿತ್ರ ನಾಳೆ ಅವ್ನ ಹೊಲ ನೋಡಕ್ ಬಂದವ್ರು ನಮ್ಮ ಹೊಲದಾಗ ಕಾಲಿಡ್ತಾರ. ಹೌದಿಲ್ರಿ? ಈಗ ಅವ ಸುಮ್ನಿರ್ತಾನ, ಈಗ ನಾಳೆ ಅವನು ಸುಮ್ನಿರ್ಬೇಕಾಕತಿ. ಅದಕ್ಕೆ ಹೇಳಿದೆ. ಮೂಲಂಗೇನ್ರಿ? ನಾ ಮೊನ್ನೆ ಇದು ತಡ್ರಿ, ನಾ ಮ್ಯಾರಿಗೆ ಹಚ್ತೇನೆ, ಇಲ್ಲೇ ಹಚ್ಚಿ ತಗೊಂಡ್ಬರ್ತೇನೆ. ಇಲ್ಲಿ ಮ್ಯಾರಿಗೆ ಜಗ್ಗ ಕಾಯಿಪಲ್ಲಿ ಬೆಳ್ಕೊತೇನೆ ನಾನು. ಮೊನ್ನೆ ಒಂದಿಷ್ಟು ಕೊಟ್ಟು ಕಳ್ಸಿದ್ನಲ್ಲ. ಕೊಟ್ಟಿದ್ರಿ ಹಂಗೆ ಏನೋ ಚಂದ ಕಂಡ್ವಲ್ಲ ಅಂತ ಅತ್ತೆ. ಇರ್ಲಿ ಬಿಡ್ರಿ ಇರ್ಲಿ. ಅದು ಒಳಗ ಆಗ್ಯಾವ ಇಲ್ಲ ನೆಲದಾಗ ಮೂಲಂಗಿ ಅಂತ ಒಂದ ಗಿಡ ಕಿತ್ತೆ ಇನ್ನೂ ಆಗಿಲ್ಲ. ಇನ್ನೂ ಆಗ್ಬೇಕು. ನಡ್ರಿ ಮನಿ ಕಡೆ ಹೋಗೋಣ.